ಗ್ರೀನ್ ವುಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸುಂದರಪಾಳ್ಯ KF ತಾಲೂಕು. ಈ ಶಾಲೆಯಲ್ಲಿ SSLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ವಿಶ್ಲೇಷಣೆ ಮಾಡಬೇಕು ಅಂತ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ. 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು, ಇದರಲ್ಲಿ ನಮ್ಮ ಶಾಲೆಯಿಂದ 39 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದರು. ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 100% ಫಲಿತಾಂಶ ಅಂತಕ್ಕಂಥದ್ದು ಬಂದಿದೆ. ಇದು ಸತತ 3ನೇ ವರ್ಷ, ನಮಗೆ ಶಾಲೆ ಪ್ರಾರಂಭ ಆದಾಗಿಂದ 3ನೇ ವರ್ಷ ಕಂಟಿನ್ಯೂಸ್ ಆಗಿ 100% ಫಲಿತಾಂಶ ಬಂದಿದೆ. ಇದೊಂದು ಹೆಮ್ಮೆಯ ವಿಚಾರ. ಅದ್ರ ಜೊತೆಗೆ 39 ವಿದ್ಯಾರ್ಥಿಗಳಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ 4 ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಇದ್ದಾರೆ. ಮತ್ತು ಡಿಸ್ಟಿಂಕ್ಷನ್ ಅಂತಕ್ಕಂಥದ್ದು 17 ವಿದ್ಯಾರ್ಥಿಗಳು ಅಂತಕ್ಕಂಥ ಪಡ್ಕೊಂಡವ್ರೆ. 20 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು, 2 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅಂತಕ್ಕಂಥ ಪಡ್ಕೊಂಡು ಈ ಶಾಲೆಗೆ ಕೀರ್ತಿ ಅಂತಕ್ಕಂಥದ್ದು ತಂದವ್ರೆ. 612 ಅಂಕಗಳಂತಕ್ಕಂಥದ್ದು ರಚಿತಾಶ್ರೀ ಸುಮಾ ಅಂತಕ್ಕಂಥ ಪೋಷಕರ ಮಗಳು. ರಚಿತಾಶ್ರೀ ಅಂತಕ್ಕಂಥ 600 ಅಂಕಗಳಂತಕ್ಕಂಥ ಪಡ್ಕೊಂಡು ಈ ಶಾಲೆಗೆ ಟಾಪರ್ ಅಂತಕ್ಕಂಥ ಆಗೋಳೆ. ಮತ್ತು ಸೆಕೆಂಡಾಗಿ ತೇಜಸ್ವಿ ಕೃಷ್ಣಯ್ಯ ಅವರ ಮಗಳು. ಇವರು 605 ಅಂಕಗಳಂತಕ್ಕಂಥ ಪಡ್ಕೊಂಡು ಸೆಕೆಂಡ್ ಪ್ಲೇಸ್ ಅಂತಕ್ಕಂಥ ಪಡ್ಕೊಂಡವ್ರೆ. ಮತ್ತು ಅದೇ ರೀತಿ ಸೇಮ್ ಸೆಕೆಂಡ್ ಪ್ಲೇಸ್ ಅಂತಕ್ಕಂಥದ್ದು ಕುಮಾರಿ ಚಂದನ ಅಂತಕ್ಕಂಥದ್ದು ಗಂಗಿರೆಡ್ಡಿ ಅವರು ಮತ್ತು ಗೀತಾ ಅವರ ಮಗಳಾಗಿರ್ತಕ್ಕಂಥ ಚಂದನ ಅವರು 605 ಅಂಕಗಳಂತ ಪಡ್ಕೊಂಡವ್ರೆ. ಮತ್ತು ಅಶ್ವಥ್ ನಾಯ್ಡು ಅವರ ಮಗಳಾಗಿರ್ತಕ್ಕಂಥ ಹನ್ಸಿಕಾ ಅವರು 601 ಅಂಕಗಳಂತಕ್ಕಂಥ ಪಡ್ಕೊಂಡವ್ರೆ. ಈ 4 ವಿದ್ಯಾರ್ಥಿಗಳು 600ಕ್ಕಿಂತ ಹೆಚ್ಚು ಅಂಕಗಳಂತ ಪಡ್ಕೊಂಡವ್ರೆ. ಸುಮಾರು 500ಕ್ಕಿಂತ ಹೆಚ್ಚು 19 ವಿದ್ಯಾರ್ಥಿಗಳಂತಕ್ಕಂಥದ್ದು ಪಡ್ಕೊಂಡವ್ರೆ. ಎಲ್ರಿಗೂ ಸಹ ಈ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಪರವಾಗಿ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸರ್ ಪರವಾಗಿ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರಿಕೃಷ್ಣ ಪರವಾಗಿ, ಪ್ರಾಂಶುಪಾಲರಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು, ಎಲ್ಲ ನಮ್ಮ ಸಿಬ್ಬಂದಿ ಪರವಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಭಿನಂದನೆಗಳಂತಕ್ಕಂಥ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಶಾಲೆ ಅಂತಕ್ಕಂಥದ್ದು ಇದು SSLC 3ನೇ ಬ್ಯಾಚ್ ಅಂತಕ್ಕಂಥ ಆಗಿದೆ. ಪ್ರತಿ ಬ್ಯಾಚಲ್ಲೂ ಸಹ ನಾವು 100% ಫಲಿತಾಂಶ ಅಂತಕ್ಕಂಥ ಕೊಟ್ಟಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗುಣಮಟ್ಟ ಶಿಕ್ಷಣ ಅಂತಕ್ಕಂಥದ್ದು ಈ ಶಾಲೆಯಲ್ಲಿ ಕೊಡ್ತಾ ಬಂದಿದ್ದೀವಿ. ಕಳೆದ ಸಾಲಲ್ಲೂ 100% ರಿಸಲ್ಟು, ಸುಮಾರು 619 ಹೈಯೆಸ್ಟ್ ಮಾರ್ಕ್ಸ್ ಅಂತಕ್ಕಂಥ ಬಂದಿತ್ತು. ಈ ವರ್ಷವೂ ಸಹ 612 ಅಂಕಗಳಂತಕ್ಕಂಥ ಗಳಿಸವ್ರೆ. ಮುಂದೆನೂ ಸಹ ಈ ರೀತಿ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅಂತಕ್ಕಂಥದ್ದನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇಷ್ಟೆಲ್ಲ ಫಲಿತಾಂಶಕ್ಕೆ ಬರೋಕ್ಕೆ ಕಾರಣಕರ್ತರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿ, ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೂ ಈ ಒಂದು ಶ್ರೇಯಸ್ ಅಂತಕ್ಕಂಥದ್ದು ನಾವು ಅವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಇನ್ನಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ರ್ಯಾಂಕ್ಗಳಂತಕ್ಕಂಥದ್ದು ಗಳಿಸಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯವಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಉತ್ತಮ ದಿನಗಳು ಸಹ ಈ ಸಂಸ್ಥೆ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಅಡಿಪಾಯ ಹಾಕಿದ್ದೀವಿ. ಈಗ ತಾಲೂಕಲ್ಲಿ ಸೆಕೆಂಡ್ PUCನಲ್ಲಿ ಸೆಕೆಂಡ್ ಟಾಪರ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿ. ಈ ಶಾಲೆಯಿಂದ ಹೋಗಿರ್ತಕ್ಕಂಥ ಖಂಡಿತ ಬೇರೆ ಎಲ್ಲಿದ್ದರೂ ಸಹ ಉತ್ತಮ ವಿದ್ಯಾರ್ಥಿಗಳಾಗಿ ಅಲ್ಲೂ ಸಹ ಸಾಧಕರಂತ ಆಗ್ತಾವ್ರೆ. ಇವ್ರಿಗೂ ಸಹ ಎಲ್ಲ ನಮ್ಮ ಅಚೀವರ್ಸ್ಗೆ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಅಂದರೆ, ನೀವು ಮುಂದೆ ಯಾವ ಸಂಸ್ಥೆಯೆಲ್ಲ ಹೋದಿ ಅಲ್ಲಿ ನಿಮ್ಮ ಪೋಷಕರಿಗೆ, ನಿಮ್ಮ ಶಿಕ್ಷಕರಿಗೆ ಒಂದು ಗೌರವ ತರ್ತಕ್ಕಂಥ ರೀತಿಯಲ್ಲಿ ಅಂಕಗಳಂತಕ್ಕಂಥ ಪಡ್ಕೊಬೇಕು. ನಿಮ್ಮ ಗುರಿ ಉದ್ದೇಶ ಅಂತಕ್ಕ ಹಿಂದೆ ಅದನ್ನು ನೀವು ಸಾಧಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ದಾಖಲಾತಿ ಬಗ್ಗೆ ಪೋಷಕರಿಗೆ ಏನು ಹೇಳ್ತೀರಿ ಸರ್? ಈ ಶಾಲೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ಮನೆ ಪ್ರಚಾರ ಮಾಡಿ ದಾಖಲಾತಿ ಅಂತಕ್ಕಂಥದ್ದು ನಾವು ಮಾಡ್ತಾ ಇಲ್ಲ. ಆಲ್ರೆಡಿ ನಮ್ಮಲ್ಲಿ ಮುಂದಿನ ಸಾಲಿಗೆ 150 ದಾಖಲಾತಿ ಅಂತಕ್ಕಂಥದ್ದು ನಮ್ಮಲ್ಲಿ ತಗೊತಾ ಇದ್ವಿ ಅಡ್ಮಿಷನ್ಸು. ಅದರಲ್ಲಿ 130 ಅಡ್ಮಿಷನ್ಸ್ ಆಲ್ರೆಡಿ ಈಗ ಆಗಿದೆ, ಕ್ಲೋಸ್ ಆಗಿದೆ. ಇನ್ನು ಬರೀ 20 ಅಂತಕ್ಕಂಥ ಅಡ್ಮಿಷನ್ಸ್ ಇದೆ. ಅದು ನಾವು 25ಗೆ ಶಾಲೆ ರೀಓಪನ್ ಅಂತಕ್ಕಂಥ ಆಗ್ತಾಯಿದೆ. ಅಷ್ಟರೊಳಗಡೆ ಮುಗೀತದೆ. ದಾಖಲಾತಿಗೆ ಪೋಷಕರಿಗೆ ಸಂಪೂರ್ಣವಾಗಿ ನಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಇಲ್ಲಿನ
ಸರ್ವಾಂಗೀಣ ಒಂದು ಎಜುಕೇಷನ್ ಜೊತೆಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು ಈ ಸ್ಕೂಲಲ್ಲಿ ಇದೆ ಅಂತಕ್ಕಂಥದ್ದು ನಂಬಿ ನಮಗೆ ಸೇರಿಸ್ತವ್ರೆ. ಅದೇ ಥರ ನಾವು ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣ ಜೊತೆಗೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ಈವೆಂಟ್ಸಲ್ಲಿ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಅದೊಂದು ಹೆಮ್ಮೆಯ ವಿಚಾರ ಅಂತಕ್ಕಂಥ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. Once again, very glad to announce the result of Greenwoods International School for the third year, 2025 and 26 batch. After revaluation and recounting, we got the good result. Our marks are, you can see, it's hiked, and our children have shown what they are again, once again, to the society. This time, Rachita scored 612, the highest. Tejasvi and Chandana, they are the second, scoring 605. And Ansika, she has scored 601. And rest all our students, around 19 of them are scored about 500 and plus. And only 2 we have got second classes. So this is really a good result, and hope our children do best even in the future. One thing what we condemn is the valuation should be done properly. It's okay for now because the mindset of children are good. If at all they get upset and something else happens, really this is not pleasing to us. This should come to the notice of the Education Minister, that the correction should be done in future properly. So please note this, Mr. Education Minister, this is our request from our side. And the most important thing what I want to say is very thankful to my management for giving us this opportunity so that we can show what teachers can do. So here all our teachers, all the subject teachers worked out on their toes till the end of the examination. So from the beginning of the academics, most probably from July we started special classes, special coaching and all, and till the end of examination we were along with the children. So for the parents and the student, we are once again thankful. Thank you very much, and we bless them for the future. Myself Chandana, and I completed my 10th standard in Greenwoods International School, and I secured 605 in my board exams. This is all about my hard work, our teachers' dedication, my parents' support. So I thank all the teachers for their dedication. They gave good coaching, good guidelines. Management used to be with us till 8:30 at night. So I thank our management for giving us good environment to study. And all our subject teachers invested much time on us in our education. So I thank everyone for supporting me and encouraging me. Thank you. Once I completed my grade 10th in Greenwoods International School in Palya, I secured 612 marks out of 620. I'm really thankful for the management, teachers for giving the more support. Because of them, I scored 612. If not, I would not. So I'm really grateful for the teachers and management. I hope our next batch secures more than us. I am Tejasvi MK. I have completed my 10th standard in this school, Greenwoods International School, Chennapalli. I have took 605 marks out of 625. And all I could say is I should thank my management, Hari sir, Narayan sir, Kishore sir, Srinivas sir, and principal ma'am, and my class teacher Jaitra ma'am, and also my subject teachers, Hindi sir, Kishore sir, Vasant sir, and Math Srinivas sir, and all my teachers who have supported me and guided me throughout the year. Thank you for everything.